ಚೀನಾದ ವೈರಸ್ ಈಗ ಬೆಂಗಳೂರಿಗೂ ಕಾಲಿಟ್ಟಿದೆ. 8 ತಿಂಗಳ ಮಗುವಿಗೆ HMPV ವೈರಸ್ ಸೋಂಕು ತಗುಲಿರೋದು ದೃಢಪಟ್ಟಿದೆ. ಯಾವುದೇ ಟ್ರಾವೆಲ್ ಹಿಸ್ಟರಿ ಇಲ್ಲದ ಈ ಮಗು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇತ್ತು. ಆದರೆ ಈ ಮಗುವಿನಲ್ಲಿ ಈಗ HMPV ವೈರಸ್ ಪತ್ತೆಯಾಗಿದೆ. ಮಗುವಿಗೆ ಜ್ವರ ಬಂದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಈ ವೇಳೆ ರಕ್ತ ಪರೀಕ್ಷೆ ಮಾಡಿಸಿದಾಗ HMVP ವೈರಸ್ ಇರೋದು ದೃಢಪಟ್ಟಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಉಳಿದ ಕಡೆ ಎಲ್ಲೆಲ್ಲಿ ಈ ರೀತಿ ಸೋಂಕು ಪತ್ತೆಯಾಗಿದೆ ಎಂಬುದರ ಬಗ್ಗೆ ಮಾಹಿತಿ ಕಲೆ ಹಾಕೋಕೆ ಆರೋಗ್ಯ ಇಲಾಖೆ ಮುಂದಾಗಿದೆ. ಈ ವೈರಸ್ಗೆ ಯಾವುದೇ ನಿರ್ದಿಷ್ಟ ಆಂಟಿವೈರಲ್ ಚಿಕಿತ್ಸೆ ಇಲ್ಲ. ಆದ್ದರಿಂದ ಅದರ ಹರಡುವಿಕೆಯನ್ನು ನಿಯಂತ್ರಿಸೋಕೆ ಸೂಕ್ತ ಮುಂಜಾಗ್ರತೆ ಮುಖ್ಯ ಆಗಿದೆ. ಚೀನಾದಲ್ಲಿ HMPV ವೈರಸ್ ಏಕಾಏಕಿ ಹರಡಿರುವ ಬಗ್ಗೆ ಸುದ್ದಿಗಳಿವೆ. ಇದು ಯಾವುದೇ ಇತರೆ ಉಸಿರಾಟದ ವೈರಸ್ನಂತೆ ಸಾಮಾನ್ಯ ಶೀತವನ್ನು ಉಂಟು ಮಾಡುತ್ತೆ ಮತ್ತು ವಯಸ್ಸಾದವರಲ್ಲಿ ಹಾಗೂ ಚಿಕ್ಕವರಲ್ಲಿ ಇದು ಜ್ವರಕ್ಕೂ ಕಾರಣ ಆಗಬಹುದು. ಸದ್ಯ ಚೀನಾದಲ್ಲಿ ಆತಂಕಕ್ಕೆ ಕಾರಣಲಾಗಿದೆ ಎನ್ನಲಾಗಿರುವ ಹ್ಯೂಮನ್ ಮೆಟಾಪ್ನೋಮೋ ವೈರಸ್ ಅಥವಾ HMPV ವೈರಸ್ ಹೊಸದೇನಲ್ಲ. ಇದನ್ನು ಮೊದಲು 2001ರಲ್ಲಿ ಕಂಡುಹಿಡಿಯಲಾಯಿತು ಅಂತ US ಸೆಂಟರ್ಸ್ ಫಾರ್ ಡಿಸೀಸ್ ಕಂಟ್ರೋಲ್ ಆ್ಯಂಡ್ ಪ್ರಿವೆನ್ಷನ್ ಹೇಳಿದೆ. ಆದಾಗ್ಯೂ ಕೆಲ ಸೆರೋಲಾಜಿಕ್ ಪುರಾವೆಗಳು ವೈರಸ್ 1958ರಿಂದಲೇ ವ್ಯಾಪಕವಾಗಿ ಹರಡಿತ್ತು ಅನ್ನೋದನ್ನು ನಿರೂಪಿಸಿರುವುದಾಗಿ ತಜ್ಞರು ಹೇಳಿದ್ದಾರೆ. HMPV ವೈರಸ್ ಈಗಾಗಲೇ ಚೀನಾದಲ್ಲಿ ಹಲವು ರೀತಿಯ ಪ್ರೋಟೋಕಾಲ್ಗಳು ಶುರುವಾಗಿವೆ. ಮಾಸ್ಕ್ ಧರಿಸಬೇಕು, ಅಂತರ ಕಾಯಬೇಕು, ಚಿಕಿತ್ಸೆಯನ್ನು ಪಡಿಬೇಕು. ಈ ರೀತಿಯ ಹಲವು ಪ್ರೋಟೋಕಾಲ್ಗಳು ಕೊರೋನಾ ಸಂದರ್ಭದಲ್ಲಿ ಹೇಗಿತ್ತು ಆ ರೀತಿಯ ಪ್ರೋಟೋಕಾಲ್ಗಳು ಈಗ ಚೀನಾದಲ್ಲಿ ಶುರುವಾಗಿದೆ. ಈಗ ಆತಂಕ ಬೆಂಗಳೂರಿಗೂ ಸಹ ಈ ವೈರಸ್ ಕಾಲಿಟ್ಟಿದೆ. HMPV ವೈರಸ್ 8 ತಿಂಗಳ ಮಗುವಿನಲ್ಲಿ ಕಾಣಿಸ್ಕೊಂಡಿದೆ. ಈ ವೈರಸ್ ಆತಂಕವನ್ನು ಮೂಡಿಸಿದೆ. ಆದರೆ ಆರೋಗ್ಯ ಇಲಾಖೆ ಹೇಳ್ತಾ ಇದೆ ಭಯ ಪಡುವ ಅಗತ್ಯ ಇಲ್ಲ ಅಂತ. ಜ್ವರ ಬಂದಿದೆ ಅಂತೇಳಿ ಮಗುವನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದಾಗ ಆ ಮಗುವಿನಲ್ಲಿ HMPV ವೈರಸ್ ಕಾಣಿಸ್ಕೊಂಡಿದೆ. ಇದು ಸಾಂಕ್ರಾಮಿಕ ವೈರಸ್ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಕೊರೋನಾ ಸಂದರ್ಭದಲ್ಲಿ ಹೇಗೆ ಸಾಂಕ್ರಾಮಿಕವಾಗಿ ಹರಡ್ತಾ ಇತ್ತೋ ವೈರಸ್, ಆ ರೀತಿ HMPV ವೈರಸ್ ಸಹ ಹರಡುತ್ತೆ ಅಂತ ಹೇಳಿ ಆರೋಗ್ಯ ತಜ್ಞರು ಹೇಳ್ತಾ ಇದ್ದಾರೆ. ಈಗಾಗಲೇ ಚೀನಾದಲ್ಲಿ ಭಾರೀ ಆತಂಕವನ್ನು ಮೂಡಿಸಿದೆ. ಬೇರೆ ದೇಶಗಳು ಸಹ ವಿಶೇಷ ಕಟ್ಟೆಚ್ಚರವನ್ನು ವಹಿಸ್ತಾ ಇವೆ. ಆದರೆ ಬೆಂಗಳೂರಿನಲ್ಲಿ ಯಾವ ಮಗುವಿನಲ್ಲಿ ಈ HMPV ವೈರಸ್ ಕಾಣಿಸ್ಕೊಂಡಿತ್ತೋ ಆ ಮಗುವಿಗೆ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲ. ಎಲ್ಲಿಂದಲೋ ಬಂತು, ಬೇರೆ ಊರಿಂದ ಬಂತು ಅಥವಾ ಬೇರೆ ಜನರ ಸಂಪರ್ಕದಿಂದ ಬಂತು ಅಂತ ಹೇಳಲಿಕ್ಕೆ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲ. ಹಾಗಾದರೆ ಈ ಮಗುವಿಗೆ HMPV ವೈರಸ್ ಹೇಗೆ ಬಂತು? ಇದೊಂದು ಕಗ್ಗಂಟಾಗಿದೆ. ವೈದ್ಯರು ಇದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ವೈರಸ್ ಟ್ರಾವೆಲ್ ಆಗುತ್ತಾ ಅಥವಾ ಇರುವ ವೈರಸ್ ರೂಪಾಂತರ ಆಗುತ್ತಾ, ಏನಾಗುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿದೆ. ಆದರೆ ಒಂದು ರೀತಿಯಲ್ಲಿ ಮತ್ತೆ ಕೊರೋನಾ ಸಂದರ್ಭದಲ್ಲಿ ಜನರು ಎದುರಿಸಿದಂಥ ಸ್ಥಿತಿ ಮತ್ತೆ ಎದುರಾಗುತ್ತಾ ಅನ್ನುವಂಥ ಆತಂಕ ಎದುರಾಗಿದೆ. ಆದರೆ ಆರೋಗ್ಯ ಇಲಾಖೆ ಹೇಳ್ತಾ ಇದೆ ಭಯ ಪಡುವ ಅಗತ್ಯ ಇಲ್ಲ ಅಂಥೇಳಿ. ಹಾಗಾಗಿ ಈ ವೈರಸ್ ಏನು ಮಾಡುತ್ತೆ ಮುಂದೆ?
ಈ ವೈರಸ್ಗೆ ನಿಜವಾದ ಕಾರಣಗಳೇನು, ಯಾಕೆ ಬರುತ್ತೆ ಅಂತೇಳಿ ತಜ್ಞ ವೈದ್ಯರು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಭಾಳಷ್ಟು ವೈದ್ಯರು ಹೇಳ್ತಾರೆ ಆತಂಕ ಪಡುವ ಅಗತ್ಯ ಇಲ್ಲ ಅಂಥೇಳಿ. ಆರೋಗ್ಯ ಇಲಾಖೆಯು ಸಹ ಅದೇ ಮಾತನ್ನು ಹೇಳ್ತಾ ಇದೆ. ಈ ವೈರಸ್ ಮೆಟಾನ್ಯೂಮೋ ವೈರಸ್ ಇದು ಹಳೆ ವೈರಸ್ ಇದು ಅಂತೇಳಿ. ಮೆಟಾನ್ಯೂಮೋ ವೈರಸ್ ಮತ್ತು ಫ್ಲೂ ಎರಡು ಹಳೆ ಸೋಂಕು, ಯಾವುದೇ ಭಯ ಬೇಡ ಅಂತ. ಕೊರೋನಾ ಸಂದರ್ಭದಲ್ಲಿ ಹಲವು ಮಾಹಿತಿಗಳನ್ನು ಜನರೊಂದಿಗೆ ಹಂಚಿಕೊಂಡಂಥ ಡಾಕ್ಟರ್ ಶ್ರೀನಿವಾಸ ಕಕ್ಕಿಲಾಯ ಅವರು ಈ ವೈರಸ್ಗೆ ಯಾವುದೇ ಭಯ ಬೇಡ, ಶಾಲೆ ಮುಚ್ಚೋದು ಬೇಡ, ಲಾಕ್ಡೌನ್ ಅಗತ್ಯ ಇಲ್ಲ, ಅದನ್ನೇನಾದರೂ ಮಾಡಲಿಕ್ಕೆ ಹೊರಟ್ರೆ ಸರ್ಕಾರವನ್ನು ವಿರೋಧಿಸುವವರ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತೇಳಿ ಡಾಕ್ಟರ್ ಶ್ರೀನಿವಾಸ ಕಕ್ಕಿಲಾಯ ಹೇಳ್ತಾರೆ. ಹಾಗಾಗಿ ಯಾವುದೇ ಆತಂಕವನ್ನು ಪಡಬೇಡಿ, ಆರೋಗ್ಯದ ಬಗ್ಗೆ ಆತಂಕ ಬೇಡ. ಇದು ಒಂದು ಜ್ವರ ಬರುವಂತಹ, ಜ್ವರಕ್ಕೆ ಕಾರಣವಾಗುವಂತಹ ವೈರಸ್. ನಮ್ಮ ಆರೋಗ್ಯ ಸದೃಢವಾಗಿದ್ದರೆ ಯಾವ ವೈರಸ್ ಏನು ಮಾಡಲಿಕ್ಕಾಗೋದಿಲ್ಲ. ಆದರೆ ಆರೋಗ್ಯ ಸರಿ ಇಲ್ಲ ಅಂತಂದರೆ ಎಂಥದೇ ಒಂದು ಸಣ್ಣ ವೈರಸ್, ಒಂದು ಫ್ಲೂ ವೈರಸ್ ಬಂದರೂ ಸಹ ನಮ್ಮ ಆರೋಗ್ಯ ಏರುಪೇರು ಆಗುತ್ತೆ. ಹಾಗಾಗಿ ಈ ವೈರಸ್ ಬಗ್ಗೆ ವಿಶೇಷ ಆತಂಕ ಬೇಡ ಅಂತ ಹೇಳಿ ವೈದ್ಯರು ಹೇಳ್ತಾ ಇದ್ದಾರೆ. ಆದರೆ ಚೀನಾದಲ್ಲೇ ಪ್ರೋಟೋಕಾಲ್ಗಳು ಶುರುವಾಗಿರೋದ್ರಿಂದ ಈಗ ಭಾರತದಲ್ಲೂ ಮತ್ತು ಕರ್ನಾಟಕದಲ್ಲಿ ಒಂದು ಮಗುವಿನಲ್ಲಿ HMPV ವೈರಸ್ ಕಾಣಿಸ್ಕೊಂಡಿರೋದ್ರಿಂದ ಈಗ ಕರ್ನಾಟಕದಲ್ಲೂ ಸಹ ಒಂದು ರೀತಿಯ ಆತಂಕ ಪಡುವಂಥ ಪರಿಸ್ಥಿತಿ ಉದ್ಭವ ಆಗಿದೆ.